ಸರ್ ನೋಡಿ, ಇದು ಈ ರಸ್ತೆ ಇಲ್ಲಿಂದ ಎಸ್ ಕೆ ಮೇಗಲು ಕಳ್ಕೊಡು ಕಾರ್ಲೆಗೆ ಸಂಪರ್ಕ ರಸ್ತೆ ಇಲ್ಲಿಗೆ ತಡೆಗೋಡೆ ಮಾಡಿ ಅರ್ಧಂಪರ್ಧ ಇಟ್ಟು ಹೋಗಿದ್ದಾರೆ. ಕಳೆದರೆ ಅಲ್ಲೊಬ್ರು ಪಿಕಪ್ ಇದ್ದು ಒಬ್ಬ ಶರತ್ ಎಂಬ ಹುಡುಗ ಸತ್ತೋಗಿದ್ದಾನೆ ಪಿಕಪ್ಪಲ್ಲಿ. ಈಗ ಅಲ್ಲಿ ಬಿದ್ದಲ್ಲಿ ಹಾಕಿಲ್ಲ, ಇಲ್ಲಿ ಅರ್ಧ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಸಹ ತೆಗಿತಿಲ್ಲ. ಆಮೇಲೆ ನಮಗೆ ಮುಂದಿನಷ್ಟೇ ಈ ರೋಡ್ ಎಲ್ಲ ಕಡೆ ಬಿದ್ದರೆ ಏನೋ ಸಮಯ ಒಳಗೆ ಬೀಳೋದು, ಆ ಥರ ಪರಿಸ್ಥಿತಿ. ಈ ಥರ ಅರ್ಧಂಪರ್ಧ ಕೆಲಸ ಮಾಡಿ ಹೋಗಿದ್ದಾರೆ. ಇದನ್ನು ಪೂರ್ಣ ಪ್ರಮಾಣ ಮಾಡಲಿಕ್ಕೆ ನೀವು ಮೀಡಿಯಾದವರು ಒಂಚೂರು ಇದು ಮಾಡಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಸರ್, ಈಗ ಇದೇ ತರ ಅಂದ್ರೆ ಇಲ್ಲಿ ತಡೆಗೋಡೆ ಇಲ್ದೇನೆ ತುಂಬಾ ಕಡೆ ಡೇಂಜರ್ ಪ್ಲೇಸ್ ಇರೋದು ತುಂಬಾ ಇದೆ. ಒಂದು ಗಾಡಿಗೆ ಏನಾದ್ರು ಸೈಡ್ ಕೊಡ್ಬೇಕಂತ ಹೇಳಿದ್ರೆ ಜಾರಿದ್ರೆ ಒಳಗೆ ಹೋಗೋದು, ಆ ತರ ಪ್ಲೇಸ್ಗಳು. ಇಲ್ಲಿ ಮುಂದೆ ಕೊಳಮಗಿಂದ ಮುಂದೆ ಉದ್ದಕ್ಕೂ ಅದೇ ತರ ಇದೆ. ಹೊಳೆ ಸೈಡ್ ಅಲ್ಲಿ ಇದೆ, ರಸ್ತೆನೂ ಸರಿ ಇಲ್ಲ, ಕಾಂಕ್ರೀಟ್ ಆಗಿದೆ. ಅರ್ಧ ಮಾಮೂಲಿ ಇಲ್ಲಿ ಕೊಳಮಗೆಯಿಂದ ನಮ್ಗೆ ತಿಪ್ಪಲಮಗೆ ತನಕನೂ ರೋಡ್ ಫುಲ್ ಹೊಂಡ, ಅಲ್ಲಿ ಫುಲ್ ನೀರೇ ಇರೋದು. ಆ ರೋಡಲ್ಲಿ ಏನು ಕಾಂಕ್ರೀಟ್ ಇಲ್ಲ, ಟಾರ್ ರೋಡ್ ಸಹ ಇಲ್ಲ. ಈಗ ಮುಂದೆನೂ ಅಷ್ಟೇ ಕಲ್ಕೋಡಲ್ಲಿ ಹೊಸಮಠ ರೋಡ್ ಅಂತ ಅಲ್ಲಿದೆ. ಅಲ್ಲಿ ನಾವು ಪ್ರತಿ ವರ್ಷ, ಮೊನ್ನೆ ಸಹ ನಾವೇ ಊರ್ನವ್ರು ಸೇರಿ PDOಗೆ ಫೋನ್ ಮಾಡಿ ಆ PDO ಬಂದು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರು. ಗ್ರಾವೆಲ್ ಹಾಕಿ ನಾವೇ ಗ್ರಾವೆಲ್ ಹಾಕಿದ್ವಿ, ಊರವ್ರು ಸೇರ್ಕೊಂಡು ಗ್ರಾವೆಲ್ ಹಾಕಿವೆ. ಅಲ್ಲೂ ಸಹ ನಮ್ಮ ಮಳೆಗಾಲದಲ್ಲಿ ಸ್ಕೂಲ್ ಮಕ್ಕಳು ಪ್ರತಿಯೊಬ್ರು ಓಡಾಡ್ತಾರೆ, ಸಾವಿರಾರು ಗಾಡಿಗಳು ತಿರುಗುತ್ತೆ. ರೋಡಿನ ವ್ಯವಸ್ಥೆ ಎಲ್ಲ ಈ ತರ ಅರ್ಧಂಪರ್ಧಂ ಕೆಲಸ ಮಾಡಿದ್ದಾರೆ. ಪ್ರತಿ ವರ್ಷನೂ ಇದೇ ಸಮಸ್ಯೆ. ಇವೆಲ್ಲ ಹೇಳಾಯ್ತು, ನಾವು ಮಾಡಾಯ್ತೀನಿ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಸರ್, ಈಗ ಪ್ರತಿ ವರ್ಷನೂ ಕೂಡ ನೀವು ಆ ಕಳ್ಕೋಡ್ ರಸ್ತೆ ಅಂದ್ರೆ ರಸ್ತೆ ರೆಡಿ ಮಾಡೋದು ನಮ್ಮ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಮಾಡ್ತೀವಿ ಪ್ರತಿ ವರ್ಷ. ಆದ್ರೂ ಈ ಜನಪ್ರತಿನಿಧಿಗಳು ಕ್ಷೇತ್ರ ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. ಇದುವರೆಗೂ ನಾವು ಎಲ್ಲ ಹೇಳಾಯ್ತು, ಏನ್ ಮಾಡಿ ಯಾರು ಬಂದಿಲ್ಲ. ಆಗುತ್ತೆ ಮಾಡ್ಕೊಡ್ತೀವಿ ಅಂತಾರೆ. ಅವ್ರು ಸ್ವಂತ ಜಾಗದಲ್ಲಿ ಜಾಗ ಬಿಟ್ಟಿರೋದು ಮುಂಚೆ. ಅವರು ಅಲ್ಲಿ ಜಾಗ ನಾವು ಬಿಡಲ್ಲ ಅಂತಾರೆ. ಅದೇ ಹಳೆ ರೋಡಲ್ಲಿ ಓಡಬೇಕು. ಒಂದು ಗಾಡಿ ಬಂದ್ರೆ ಮತ್ತೊಂದು ಗಾಡಿಗೆ ಸೈಡ್ ಕೊಡಕ್ಕಿಲ್ಲ. ಫುಲ್ ಆ ಕಡೆ ತೋಟ ಇದೆ, ಮಧ್ಯದಲ್ಲಿ ಹೊಂಡ ರಸ್ತೆಯಲ್ಲೇ ಹೋಗ್ಬೇಕು. ಪ್ರತಿ ವರ್ಷ ಮೊನ್ನೆ ನಾವೇ ನಿಂತ್ಕೊಂಡು ಒಂದು 10 ಜನ ಹುಡುಗರು ಸೇರಿ ಕೆಲಸ ಮಾಡಿದ್ವಿ ಪ್ರತಿ ವರ್ಷ. ಅದನ್ನ ನಾವು ಮೊನ್ನೆ DC ಬರ್ಬೇಕು ಅಂತ ನಾವು ಬೇರೆ ಒಂದು ಮೀಡಿಯಾದವ್ರು ಬಂದಿದ್ವಿ, ಅವ್ರಿಗೆ ಸಹ ನಾವು ರಿಪೋರ್ಟ್ ಮಾಡಿದ್ವಿ, ಬನ್ನಿ DC ಅವ್ರು ಬರ್ಲಿ, ಈ ತರ ಸಮಸ್ಯೆ ಇದೆ ಅಂತ. ಯಾರು ಬರಲ್ಲ ಸರ್. ಪ್ರತಿ ವರ್ಷ ಮಳೆಗಾಲ ಅಂತಂದ್ರೆ ನಮ್ಗೊಂದು ನರಕಯಾತನೆ ಇಲ್ಲಿ ನೋಡಿ. ಇದೇ ಸ್ಪಾಟ್ ಇಲ್ಲಿ ಮೊನ್ನೆ ಹೊಸತಿ ಪಿಕಪ್ ಬಿದ್ದಿತ್ತು. ಪಿಕಪ್ ಬಿದ್ದು ಅಲ್ಲೇನಾದ್ರು ಸ್ವಲ್ಪ ಏನಾದ್ರು ಬ್ರೇಕ್ ಪ್ಲೈನರ್ ಇರುತ್ತೆ ಅಂದ್ರೆ ಸೀದಾ ಹೊಳೆಗೆ ಬರುತ್ತೆ ನೋಡಿ. ಇಲ್ಲಿ ತನಕ ಮಾಡಿ ಹೋಗಿದ್ದಾರೆ. ಅಲ್ಲಿಂದ ಮುಂದೆ ಯಾರು ಮಾಡೋದು? ನಾವು ಮಾಡ್ಲಿಕ್ಕೆ ಆಗುತ್ತಾ? ಇದ್ರ ಬಗ್ಗೆ ಅವ್ರು ಯಾವ ಅಧಿಕಾರಿಗಳಿದಾರ ಅವ್ರು ಬಂದು. ಈಗ ಅವತ್ತು ಕೂಡ ಈಗ ಬಿದ್ದ ಜಾಗದಲ್ಲಿ AC ಅವರು ಕೂಡ ಬಂದಿದ್ರು, ಕ್ಷೇತ್ರ ಶಾಸಕರು ಕೂಡ ಭೇಟಿ ನೀಡಿದ್ದಾರೆ. ಇದನ್ನು ಕೂಡ ತಡೆಗೋಡೆ ಇಲ್ಲಿಂದ ಸಂಪೂರ್ಣ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಮಾಡಿದ್ದಾರೆ, ಬಿದ್ದಿರೋದು ಅಲ್ಲಿ, ಇಲ್ಲಿ ತನಕ ಎಂಡ್ ಮಾಡಿದ್ದಾರೆ. ಮುಂದೆ ಏನ್ ಮಾಡ್ಬೇಕು? ಮುಂದೆ ನಾವು ಬೇಲಿ ಕಟ್ಟಕ್ಕಾಗುತ್ತೆ? ಇನ್ನೊಂದು ಘಟನೆ ನಡೀಬೇಕು, ಅವರು ಇನ್ನೊಂದು ಘಟನೆ ಮಾಡಿದ್ರೆ ಮತ್ತೆ ಬರ್ತಾರೆ. ಅದು ನೋಡಿ 3-4 ದಿವಸ ಆಯ್ತು. ಆ ಪಿಕಪ್ ಎತ್ಬೇಕಾದ್ರೆ 3-4 ದಿವಸ ಆಗಿತ್ತು. ಅವರೆಲ್ಲ ಇಲ್ಲಿ ಬಂದು ರಾತ್ರಿ ಇಲ್ಲಿ ಏನಾರು ವ್ಯವಸ್ಥೆಗಳು ಉಂಟಾ, ಏನ್ ಮಾಡ್ಬೇಕು, ಏನಾರು ಆಗ್ತದೆ ಹುಡ್ಕೋದು ಯಾರು? ಒಬ್ಬೊಬ್ಬರೇ ಬರೋದು. ಯಾರು ಜನ ಇದ್ದಾಗ ಗಾಡಿ ಬಿತ್ತಂದ್ರೆ ಸಡನ್ ಗೊತ್ತಾಗುತ್ತೆ. ಒಬ್ಬೊಬ್ಬರೇ ಬಂದಾಗ ಏನಾರು ಬಿತ್ತಂದ್ರೆ ಏನ್ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ಮರುಗಳಿಸಬಾರ್ದು ಅಂತ ನಾವು ಕೇಳ್ಕೊಂತಿರೋದು. ಅದೇ ನೀವೇ ಮೀಡಿಯಾದವರು ಇದುವರೆಗೆ ಪ್ರಸಾರ ಮಾಡಿರೋದು. ಹೊಸತೆ ನೋಡಿ, ಬಂದು ಅಲ್ಲಿ ಎಣ್ಣೆ ಕುಡಿದು ರೋಡಿಗೆಲ್ಲ ಸೈಡ್ ಹಾಕ್ತಾರೆ. ಟೂರಿಸ್ಟ್ನವ್ರು ಬರ್ತಾರೆ, ಕುಡಿತಾರೆ, ಬಾಟ್ಲಿಗಳನ್ನ ಸೈಡ್ ರೈಡ್ಗೆ ಹಾಕ್ತಾರೆ. ಅವ್ರನ್ನೂ ಮೊನ್ನೆ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ, ಅವ್ರು ಫಾರೆಸ್ಟ್ನವ್ರು ಸೇರಿ ಕ್ಲೀನ್ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ರು. ಇದೇ ಪ್ರತಿ ವರ್ಷ ಇದೇ ಸಮಸ್ಯೆ. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಂದ್ರೆ, ನಮಗೆ MLA ಅವರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, DC ಯಾರಿರ್ಬೋದು, ಅದಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟು ಇಲ್ಲಿಂದ ಮುಂದೆ ನಮ್ಮ ರಸ್ತೆಯನ್ನ ಯಾವ ತರ ಪರಿಸ್ಥಿತಿ ಅಂತ ಅವರು ಒಂದ್ಸತಿ ಬಂದು ಈ ಟೈಮಲ್ಲಿ ಬಂದು ನೋಡ್ಲಿ. ಅವ್ರು ಬಂದು ನೋಡಿದ್ರೆ ಅವರಿಗೆ ಅರ್ಥ ಆಗುತ್ತೆ ನಮ್ಮ ಪರಿಸ್ಥಿತಿ ಏನು. ಒಂದು ಯಾವ ರೀತಿ ಪ್ರತಿದಿನ ನರಕಯಾತನೆ ಮಾಡ್ಕೊಂಡು ನಾವು ಮಾಡ್ಬೇಕು. ಮೊನ್ನೆ ಒಂದು ಸ್ಕೂಲ್ ಗಾಡಿ ಪಲ್ಟಿಯಾಗಿತ್ತು. ಸ್ಕೂಲ್ ಮಕ್ಕಳಿದ್ವಿ ಎಲ್ಲರೂ. ಆಮೇಲೆ ಆ ಆಟನ ಕಟ್ಟಿ ಎಳೆದು ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ವಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಮ್ಗೆ ಅವ್ರು ಬರೋ ತನಕನೂ ನಮ್ಗೆ ಜೀವ ಕೈಲಿ ಹಿಡ್ಕೊಂಡು ಕುತ್ಕೊಂಡಿರ್ತೀವಿ. ಹೆಂಗ್ ಬರ್ತಾರೆ ಅಂತ. ಮಳೆ ಜಾಸ್ತಿ ಆದ್ರೂ ಸಮಸ್ಯೆ ಕೇಳದೆ ಬೇಡ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು, MLAಗಳು ನಮ್ಮ ಕಲ್ಕೋಡು ಕಾರ್ಲೆ ಭಾಗದ ರೋಡ್ಗಳನ್ನು ಇದನ್ನ ಸೈಡ್ಗೆ ತಡೆಗೊಡೆದು ಬಂದು ನೋಡಿ ಅವ್ರಿಗೊಂದು ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಸಂತೋಷ.
ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸದಿಂದ ಕಳಕೋಡು, ಹೊಸೂರು, ಕೊಳಮಾಗೆ, ಕಾರ್ಲೆ ಭಾಗಕ್ಕೆ ಹೋಗುವಂತ ಒಂದು ರಸ್ತೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಕೂಡ ಒಂದು ಪಿಕಪ್ ಕೂಡ ಅಪಘಾತದಲ್ಲಿ ಒಬ್ಬ ಯುವಕ, ಶರತ್ ಎಂಬ ಯುವಕ ಕೂಡ ಮೃತಪಟ್ಟಿದ್ದಾನೆ. ಇವತ್ತು ನಾವು ಆ ಜಾಗಕ್ಕೆ ಬಂದಿದ್ದೀವಿ. ಯಾಕಂದ್ರೆ 1 ವರ್ಷನೂ ಇನ್ನು ಆಗ್ಲಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮೇಲ್ಗಡೆಯಿಂದ ಬಂದ ಸಂದರ್ಭದಲ್ಲಿ ಇಲ್ಲಿನ ಯಾವ್ದು ಸೇಫ್ಟಿ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ತಡೆಗೋಡೆ ಅಂತ ಏನು ಮಾಡ್ಕೊಂಡಿದ್ದಾರೆ ಕಬ್ನದ್ದು. ಬಟ್ ಇಲ್ಲಿಂದ ನೋಡಿ, ಇಲ್ಲಿ ತನಕ ಇತ್ತು, ಕಳೆದ ವರ್ಷ ಕೂಡ ಇಲ್ಲಿ ಇತ್ತು. ಈ ಕೆಳಗಡೆ ನೀವು ನೋಡ್ಬೋದು ಭದ್ರಾ ನದಿ ಯಾವ ತರ ಹರಿತಾ ಇದ್ದಾಳೆ ಅಂತ. ಯಾಕಂದ್ರೆ ಇಲ್ಲಿಂದ ಕೆಳಗಡೆ 20-30 ಅಡಿ ಆಳ ಇದೆ. ಬಟ್ ಈ ಜಾಗದಲ್ಲಿ ಈಗ ಕಳೆದ ಒಂದು 3-4 ದಿನ ಹಿಂದೆ ಕೂಡ ಇಲ್ಲಿ ತನಕ ಏನಿತ್ತು ಕಬ್ನದ್ದು ತಡೆಗೋಡೆ ಮಾಡಿದ್ದಾರೆ. ಬಟ್ ಇಲ್ಲಿಂದ ಅಲ್ಲಿ ತನಕ ಮಾಡಿದ್ದಾರೆ. ಬಟ್ ಬಿದ್ದ ಜಾಗದಲ್ಲಿ ಅವರು ತಡೆಗೋಡೆ ಏನು ಮಾಡ್ಕೊಂಡಿಲ್ಲ. ಇಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಈ ಅಧಿಕಾರಿಗಳು ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಈ ಕಳೆದ ವರ್ಷ ಏನು ಮೃತಪಟ್ಟಿದ್ದ ಯುವಕ, ಆ ಸಂದರ್ಭದಲ್ಲಿ AC ಅವರು ಕೂಡ ಬಂದಿದ್ರು, ಕ್ಷೇತ್ರದ ಶಾಸಕರು ಕೂಡ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ, ಜನಪ್ರತಿನಿಧಿಗಳು ಕೂಡ ಇಲ್ಲೇ ಇದ್ರು. ಅವತ್ತು ಭರವಸೆ ಕೊಟ್ಟಿದ್ದಾರೆ, ಇಲ್ಲಿಂದ ನಾವು ಎಲ್ಲೆಲ್ಲಿ ಪ್ಲೇಸ್ ಡೇಂಜರ್ ಇದೆ ಅಲ್ಲಿ ತನಕನೂ ನಾವು ತಡೆಗೋಡೆ ಮಾಡ್ತೀವಿ ಅಂತ ಹೇಳಿ. ಬಟ್ ಯಾವ ತರ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಅದನ್ನು ಸ್ಪಷ್ಟನೆ ಕೊಡ್ತೀನಿ, ಬನ್ನಿ ತೋರಿಸ್ತೀನಿ ನಾನು. ಇದೇ ಭಾಗದಲ್ಲಿ ನೋಡಿ, ಈ ತರ ಅಲ್ಲಿ ಒಂದು ಇಲ್ಲಿಂದ ಒಂದು 10 ಅಡಿ ಇರ್ಬೋದು ಆ ಜಾಗದಲ್ಲಿ, ಅಲ್ಲಿ ತನಕ ಎಂಡ್ ಮಾಡಿದ್ದಾರೆ. ಸ್ಥಳೀಯರು ಕೂಡ ಅವರು ಏನು ಆರೋಪ ಮಾಡ್ತಾ ಇದ್ರು ಅಂದ್ರೆ, ನೀವು ಇಲ್ಲಿ ತನಕ ಯಾಕೆ ಹಾಕ್ತಾರೆ, ಇನ್ನೂ ಸ್ವಲ್ಪ ಮುಂದೆ ಹಾಕ್ಬಹುದು ಅಂತ ಹೇಳಿ. ಬಟ್ ಅವರು ಇಲ್ಲ, ನಾವು ಹಾಕ್ಬೇಕಿತ್ತು ಅಂತ ಹೇಳಿ ಸುಮ್ಮನೆ ಒಂದು ಸುಳ್ಳು ಭರವಸೆಯನ್ನು ಕೂಡ ನೀಡಿದ್ದಾರೆ. ನೋಡಿ, ಇಲ್ಲಿ ಎಂಡ್ ಮಾಡಿದ್ದಾರೆ. ಈ ಭಾಗದಲ್ಲಿ ನೋಡಿ, ಇಲ್ಲಿಗೆ ಎಂಡ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಇಲ್ಲಿಂದ ಈ ಕಡೆ ಮಣ್ಣಿನ ಒಂದು ದಿಬ್ಬ ಏನ್ ರಾಶಿ ಮಾಡಿದ್ದಾರೆ ಅಂದ್ರೆ, ಭದ್ರಾ ನದಿಯ ಒಂದು ಏನು ಗ್ರಾವಲ್ ಇದೆ ಅದನ್ನು ದಂಡೆ ಟೈಪ್ ಅಲ್ಲಿ ಮಾಡಿದ್ದಾರೆ. ಮಳೆ ಬಂದ ಸಂದರ್ಭದಲ್ಲೂ ಕೂಡ ಇದನ್ನು ಕೊಚ್ಚಿ ಹೋಗುವ ಸಂದರ್ಭ ಕೂಡ ಇದೆ. ಈಗ ಕಳೆದ ವರ್ಷ ಶರತ್ ಎಂಬ ಯುವಕ ಕೂಡ ಏನ್ ಮೃತಪಟ್ಟಿದ್ದಾನೆ ಆ ಪ್ಲೇಸ್ ಅಲ್ಲಿ ಇದ್ದೀನಿ ನೋಡಿ. ಈ ಭಾಗದಲ್ಲಿ ನನ್ನ ಬಲಭಾಗದ ಕೆಳಗಡೆ ಒಂದು ಗಿಡ ಕಾಣುತ್ತೆ. ಆ ಗಿಡಕ್ಕೆ ಗುದ್ದಿ ಕೆಳಗಡೆ ಪಲ್ಟಿ ಆಗಿದೆ. ಯಾಕಂದ್ರೆ ಅಲ್ಲಿಂದ 20 ಅಡಿ ಆಳ ಇದೆ ಇದೇ ಜಾಗದಲ್ಲಿ. ಬಟ್ ಇಲ್ಲಿ ಸೇಫ್ಟಿ ಇಲ್ಲ. ಇಲ್ಲಿಂದ ಮುಂದೆನೂ ಕೂಡ ಸೇಫ್ಟಿ ಏನಿಲ್ಲ. ಅಂದ್ರೆ ಬಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಒಂದು ಜಾಗ ಇದು. ದಯವಿಟ್ಟು ಕ್ಷೇತ್ರದ ಶಾಸಕರು ಕೂಡ ಮತ್ತೆ ಇಲ್ಲಿನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಇದಕ್ಕೆ ಆದಷ್ಟು ಬೇಗ ಒಂದು ತಡೆಗೋಡೆ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಇಲ್ಲಿನ ಗ್ರಾಮದ ಜನರು ಕೂಡ ಮಾಡ್ತಿದ್ರೆ. ಕಳೆದ ಒಂದು 2 ದಿನ ಹಿಂದೆ ಕೂಡ ಶಾಲಾ ವಾಹನ ಕೂಡ ಇಲ್ಲಿ ಕೆಳಗಡೆ ಜಾರ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಆಟೋ ಚಾಲಕ ನೋಡ್ಕೊಂಡು ಅದನ್ನು ಮೇಲೆ ಎತ್ತುವ ಕೆಲಸ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ನಮ್ಮ ಜೊತೆ. ಅವ್ರ ಹತ್ರ ಏನೆಲ್ಲ ಆಗಿದೆ ಅಂತ ಕೇಳೋಣ. ಈ ರಸ್ತೆ ಬಗ್ಗೆ ಆಗ್ಲಿ, ಈ ಗ್ರಾಮಕ್ಕೆ ಸಂಪರ್ಕದ ರಸ್ತೆ ಕೆಲವು ಆ ಹಳ್ಳಿ ಭಾಗದ ಜನರೇ ರೆಡಿ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಪ್ರತಿ ವರ್ಷನೂ ಕೂಡ ಈ ಕಲ್ಕೋಡು ಗ್ರಾಮದ ರಸ್ತೆಯ ಬಗ್ಗೆ ನಾವು ಎಷ್ಟೋ ವರದಿಗಳನ್ನು ಮಾಡಿದೀವಿ, ಆದ್ರೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳಿ. ಇವತ್ತು ನಮ್ಮ ಜೊತೆ ನಮ್ಮ ಗ್ರಾಮದ ಕಲ್ಕೋಡು ಗ್ರಾಮದ ಜನರು ಕೂಡ ನಮ್ಮ ಜೊತೆ ಇದ್ದಾರೆ. ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಈ ನಮ್ಮ ಕಳಸದಿಂದ ಹೊಸೂರು ಹೋಗು ಅಂದ್ರೆ ನಿಮ್ಮ ಕಲ್ಕೋಡು ಕಾರ್ಲೆ ಗ್ರಾಮಕ್ಕೆ ಸಂಪರ್ಕದ ರಸ್ತೆ ಇದು. ಇಲ್ಲಿ ತಡೆಗೋಡೆ ಇಲ್ಲ ಅಂತ ಹೇಳಿ ಹಲವು ಬಾರಿ ನಮ್ಮ ಶಾಸಕರು, ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ ಅಂತ ಹೇಳಿದ್ರು. ಅದು ಏನ್ ಕ್ರಮ ತಗೊಂಡಿದ್ದಾರೆ? ಕ್ರಮ ಏನು ತಗೊಂಡಿ ಸರ್, ನಾವು ಕಳ್ಸತಿ ಇಲ್ಲೇ ಪ್ಲೇಸ್ ಅಲ್ಲಿ ಒಬ್ರು ಪಿಕಪ್ ಪಲ್ಟಿ ಆಗಿತ್ತು. ಯಾಕಂದ್ರೆ ಆ ಕಡೆಯಿಂದ ಒಂದು ಗಾಡಿ ಬರ್ತಿತ್ತು, ಅವ್ರು ನೋಡ್ಬಿಟ್ಟು ಪಿಕಪ್ ಅನ್ನ ಗುರ್ತಿದ್ರು. ಸಡನ್ ಆಗಿ ಜನ ಒಟ್ಟಾದ್ವಿ. ಒಂದೊಂದೇ ಗಾಡಿ ಬರುವಾಗ ಏನಾದ್ರು ಪಲ್ಟಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಇದನ್ನ ಮಾಡ್ತೀವಿ, ತಡೆಗೋಡೆ ಹಾಕೊಡ್ತೀವಿ ಅಂತ ಕಳ್ಸ ಅಲ್ಲಿ ತನಕ ಹಾಕಿದ್ರು. ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಿಲ್ಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ನೋಡಿ, ಮೊನ್ನೆ ಇಲ್ಲಿ ತನಕ ಹಾಕೊಟ್ಟು ಹೋಗಿದ್ದಾರೆ. ಬಿದ್ದ ಪ್ಲೇಸಿಗೆ ಅವ್ರು ತಡೆಗೋಡೆ ಮಾಡಿಲ್ಲ. ಇಲ್ಲಿಂದ ಮುಂದೆ ರೋಡ್ ನೋಡಿದ್ರೆ ನರಕ ಯಾತನೆ. ನೀವು ಗದ್ದೆ ಹೂಡ್ದಾಗೆ ಸಸಿನಟ್ಟಿ ಮಾಡುವಾಗ ಗದ್ದೆ ಹೇಗೆ ಮಾಡ್ತೀವೋ ಆ ತರ ರೋಡ್ ಇದೆ. ಇದನ್ನ ನಾವು ಎಲ್ಲ ಮನವಿ ಮಾಡಿದ್ವಿ, ಎಲ್ಲ ಹೇಳಿದ್ವಿ. ನೋಡಿ, ಮೊನ್ನೆ ಶಾಲಾ ಆಟೋ ಪಲ್ಟಿ ಆಯ್ತು, ಅದ್ರ ಹಿಂದೆನೆ ಮತ್ತೊಂದು ಆಟೋನು ಪಲ್ಟಿ ಆಯ್ತು. ಅದ್ರಲ್ಲಿ ಆಟೋದಂದ್ರೆ ಜನ ಇದ್ದೇ ಇರ್ತಾರೆ, ಹಳ್ಳಿ ಜನ ಇದ್ದೇ ಇರ್ತಾರೆ. 2 ಗಾಡಿನೂ ಪಿಕಪ್ ಎಲ್ಲ ಕಟ್ಟಿ ಎಲ್ಲ ಊರೆಲ್ಲ ಸೇರ್ಕೊಂಡು ಹೇಳಿದ್ವಿ. ಮೊನ್ನೆ ನಾವು ಊರ್ನವರೇ ಸೇರ್ಕೊಂಡ್ಬಿಟ್ಟು ಅದು ಏನು ಆಟೋ ಪಲ್ಟಿ ಆದ ತಕ್ಷಣ PDOಗೆ ಫೋನ್ ಮಾಡಿ ಆ PDOಗೆ ಗಲಾಟೆ ಮಾಡ್ಬಿಟ್ಟು ಆ PDO ಬಂದು ಸ್ವಲ್ಪ ಅಮೌಂಟ್ ಕೊಟ್ರು, ಟ್ರ್ಯಾಕ್ಟರ್ ಎಲ್ಲ ಕಳಿಸಿ ನಾವು ಊರ್ನವರೇ ಜನ ಸೇರ್ಸ್ಕೊಂಡು ಗ್ರಾವೆಲ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಅಲ್ಲಿ ಈಗ ಸಹ ನಡ್ಕೊಂಡು ಹೋಗೋದು ಕಷ್ಟ, ಆ ತರ ಪರಿಸ್ಥಿತಿ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ರೋಡ್ ಬಂದು ನೋಡಿ, ನಿಮ್ಗೆ ನೋಡಿದ್ರೆ ನೀವು ಅಧಿಕಾರಿಗಳು ನಿಮ್ಗೆ ಗೊತ್ತಾಗುತ್ತೆ ಆ ಪರಿಸ್ಥಿತಿ ಏನಿದೆ. ಪ್ರತಿ ವರ್ಷ 25 ವರ್ಷದ ಸಮಸ್ಯೆ ನಮ್ದು ಇದು, 1-2 ವರ್ಷದಲ್ಲ. ಪ್ರತಿ ವರ್ಷ ನಾವು ಹಾರೆ ಹಿಡ್ಕೊಂಡು ಹೋಗಿ ನಾವೇ ಗ್ರಾವೆಲ್ ಹಿಡ್ಕೊ ಹಾಕೋದು, ನಾವೇ ಕೆಲಸ ಮಾಡೋದು. ಪ್ರತಿ ವರ್ಷನೂ ಕೆಲಸ ಮಾಡುವಾಗ ನಾವು ಹೇಳ್ತೀವಿ, ಯಾರು ರೆಸ್ಪಾನ್ಸ್ ಮಾಡಲ್ಲ. ನಮ್ಗೆ ಹಾಗಾದ್ರೆ ಈ ಭಾಗಕ್ಕೆ MLAಗಳಿಲ್ವಾ, DC ಇಲ್ವಾ, ಅಧಿಕಾರಿಗಳಿಲ್ವಾ? ಬಂದ್ ನೋಡಿ. ನಮ್ದು ಒಂದ್ ಹಳ್ಳಿ ಸಮಸ್ಯೆ ಅಲ್ಲ ಇದು, ಇದಾದ್ರೆ ಎಚ್ಚೋದ ಹಳ್ಳಿ ಇರ್ಬೋದು. ಆದ್ರೆ ನಮ್ದು 25 ವರ್ಷದ ಬೇಡಿಕೆ ಇದು. ನಮಗೊಂದು ರೋಡ್ ಮಾಡ್ಕೊಡಿ, ನಾವೇನ್ ಕೇಳ್ತಿಲ್ಲ ನಿಮ್ಮ ಹತ್ರ, ಬೇರೆ ಏನು ಕೇಳ್ತಿಲ್ಲ. ರೋಡು, ಕರೆಂಟು, ನೀರು ಕೇಳ್ತೀವಿ. ಈಗ ನೋಡಿ, ಒಂದು ಟವರ್ ಮಾಡಿದ್ದಾರೆ, 4G ಟವರ್. ಮೊನ್ನೆ ಎಲ್ಲ 4 ದಿನದ ತನಕ ಟವರ್ ಸಿಗ್ತಾ ಇತ್ತು. ಈಗ 4 ದಿನದಿಂದ ಟವರ್ ಸಹ ಸಿಕ್ಕಲ್ಲ.
ಮುಂಚೆ ನಮ್ಗೆ ನೆಟ್ವರ್ಕ್ ಸಿಕ್ತಿತ್ತು, 2G ಸಿಕ್ತಿತ್ತು, ಈಗ ನೆಟ್ವರ್ಕೇ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಅವ್ರ ಮೇಡಮ್ಗೆ ಫೋನ್ ಮಾಡ್ಬಿಟ್ರೆ ನಾವು ಮಾಡ್ತೀವಿ ಕಣ್ರಿ, ಸರಿ ಮಾಡ್ತೀವಿ ಕಣ್ರಿ, ಚಾರ್ಜ್ ಆಗ್ತಿಲ್ಲ ಕಣ್ರಿ ಅಂತಾರೆ. ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ. ನಾನು ಇವತ್ತು ಸಹ ಹೋಗ್ಬಿಟ್ಟು ಆ ಮೇಡಮ್ಗೆ ಬೆಳ್ಬಿಟ್ಟು ಬೇರೆ ಒಬ್ಬರ ಮುಖಾಂತರ ಫೋನ್ ಮಾಡಿಸಿ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಟವರ್ ಸಹ ಇಲ್ಲ. ಏನಾರ ಮಳೆ ಜೋರ ಆಯ್ತಂದ್ರೆ ಕರೆಂಟ್ ಇಲ್ಲ, ಕರೆಂಟ್ ಇಂದ ಟವರ್ ಇಲ್ಲ. ನಾವ್ ಎಲ್ಲಿಗೆ ಹೋಗ್ಬೇಕು? ಇನ್ನು ಕುಗ್ರಾಮನೆ ನಮ್ದು. ಸರ್, ಈಗ ಅದೇ ತರ ಈಗಿನ ಸರ್ಕಾರ ಬಂದ ಮೇಲೆ ಈಗಿನ ಶಾಸಕಿ ಕೂಡ ಕೆಲವೊಂದು ಭಾಗದಲ್ಲಿ ರಸ್ತೆಗಳು ಆಗಿದೆ, ಕೆಲವು ಮಾಡಿದ್ದಾರೆ. ಬಟ್ ನಿಮ್ಮ ಭಾಗದಲ್ಲಿ ಯಾಕೆ ಸರ್ ಡಿಲೇ ಆಗ್ತಿದೆ? ಗೊತ್ತಿಲ್ಲ ಸರ್. ಇಲ್ಲಿ ನಾವು ಕೇಳೋರು ಇಲ್ಲಿ ಯಾರು ನಾವು ಹುಡುಗರು ಹೋದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ, ಮಾಡ್ಕೊಡ್ತೀವಿ ಅಂತಾರೆ, ರೆಸ್ಪಾನ್ಸ್ ಮಾಡಲ್ಲ. ನಾವು ಪ್ರತಿ ವರ್ಷ ನಮ್ಗೆ ಬೇರೆ ಏನು ಕೇಳ್ತಿಲ್ಲ, ನಮ್ಗೊಂದು ರೋಡ್ ಕೊಡಿ, ರೋಡ್ ಸರಿ ಮಾಡ್ಕೊಡಿ ಸಾಕು. ಅದನ್ನ ನಮ್ಗೆ ಬಾರಿ ಅಗಲ ಮಾಡಿ 20 ಅಡಿ ಮಾಡ್ಕೊಡಿ, 30 ಅಡಿ ಮಾಡ್ಕೊಡಿ ಕೇಳ್ತಿಲ್ಲ. ಇರೋ ರಸ್ತೆನೆ ಕಾಂಕ್ರೀಟ್ ಹಾಕೊಡಿ, ಅನಿಷ್ಟ ಪಕ್ಷ ಟಾರ್ ಹಾಕೊಡಿ ಸಾಕು. ನಮ್ಗೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಹೋಗಿದ್ರು ನಮ್ಗೆ ಬೇಡಿಕೆ ಅದು. ಏನಾದ್ರು ಮಕ್ಕಳು ಸ್ಕೂಲ್ ಮಕ್ಕಳು ಹೋಗುವಾಗ ಇಲ್ಲಿ ನೆಟ್ವರ್ಕ್ ಇರಲ್ಲ, ಏನಿರಲ್ಲ, ಏನಾದ್ರು ಪಲ್ಟಿಯಾಗಿ ಹೆಚ್ಚಿಗೆ ಬಂದ್ರೆ ಯಾರು ಹೊಣೆ? ಏನ್ ಮಾಡ್ಬೇಕು? ಸರ್ಕಾರದಿಂದ ಪರಿಹಾರ ಕೊಡ್ತಾರೆ, ನಮ್ಮ ಮಕ್ಕಳು ಬರ್ತಾರ ಹೋದ್ರೆ? ಮುಂದೆ ಹೋದಾಗ ಆ ರೋಡ್ ನೋಡಿ ನೀವು ರಿಪೋರ್ಟ್ ನೀವು ಬಂದ್ಸ, ನೀವು ಆ ರೋಡ್ ನೋಡಿ ನಮ್ಮ ಪರಿಸ್ಥಿತಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಈ ತಡೆ ಕೂಡ ಇಲ್ಲಿ ಈ ಗಾಡಿಗಳು ಬರ್ತಾನೆ ಇರುತ್ತೆ. ಸಪೋಸ್ ಯಾರೊಬ್ಬ ಬೈಕಲ್ಲಿ ಬಂದು ಸ್ಪೀಡ್ ಆಗಿ ಬಂದಾಗ ಸ್ಕಿಡ್ ಆಯ್ತು, ಏನಾಯ್ತು, ಹೊಳಗ್ ಬಿದ್ದ. ಇಲ್ಲಿ ಯಾರು ಗೊತ್ತಿಲ್ಲ, ಎಲ್ಲಿ ಹೋಗಿ ಹುಡುಕೋದು ನಾವು? ಬೈಕ್ ಕಾಣುತ್ತಾ ಇಲ್ಲಿ ಹೊಳಗ್ ಬಿದ್ರೆ? 3 ದಿವಸ ಆಗಿತ್ತ ಪಿಕಪ್ ಎತ್ಬೇಕಾದ್ರೆ, ಪಿಕಪ್ ಮುಳುಗೋದಾಗ 3 ದಿವಸ ಆಗಿತ್ತ ಪಿಕಪ್ ಸಿಕ್ಬೇಕಾದ್ರೆ. ಎಲ್ಲರಿಗೂ ಗೊತ್ತು, ಎಲ್ಲರೂ ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, DC ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆ ಪರಿಸ್ಥಿತಿ ಗೊತ್ತು. ಇನ್ನೂ ಇದೇ ತರ ಪರಿಸ್ಥಿತಿನ ನೋಡಿ, ಬಿದ್ದ ಜಾಗಕ್ಕೆ ಹಾಕಿಲ್ಲ, ಅಲ್ಲಿ ತನಕ ಹಾಕೋಗಿದ್ದಾರೆ. ಯಾರನ್ನ ಕೇಳೋದು ನಾವು? ಈಗ ಅವರು ಇಲ್ಲಿಗೆ ಗೊತ್ತ ಅಂದ್ರೆ ಕಾಂಟ್ರಾಕ್ಟ್ ಏನ್ ಮಾಡಿದ್ದಾರೆ ಗೊತ್ತಿ, ಅವರಿಗೆ ಫೋನ್ ಮಾಡಿದಾಗ ಏನ್ ಹೇಳಿದ್ರು ಸರ್? ಫೋನೇ ಎತ್ತಲ್ಲ ಸರ್, ಅವರು ಫೋನೇ ಎತ್ತಲ್ಲ. ನಾವು ಯಾರ್ಕೆಲ್ಲ ನಂಬರ್ ತಗೊಂಡು ಮನೆಯಿಂದ ಇಲ್ಲಿ ಹಾಕಿದಾಗ ಫೋನ್ ಮಾಡಿದ್ವಿ, ನಮ್ ಫೋನೇ ಎತ್ತಿಲ್ಲ. ನಾವು ಸ್ವಿಚ್ ಆಫ್ ಅಂತ ಬರ್ತಿದ್ದೆ, ನಾವ್ ಯಾರಿಗಂತ ಕೇಳೋದು? ನಾವ್ ಇದೊಂದಕ್ಕೋಸ್ಕರ ಈಗ ಹೋಗ್ತೀನಿ, ನಾವು ಹೋಗೋಣ ಮಾಡ್ಕೊಡ್ತೀವಿ ಅಂತ ನಾವ್ ಯಾರು ಬೆಳಿಬೇಕಾದ್ರೆ ಹೋಗ್ತೀವಿ. ನಾವು ಯಾರು ಬೆಳಿ ಹೋಗೋದಂದ್ರೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಆತರ ಜನಗಳಿಲ್ಲಿ ಎಲ್ಲ. ಯಾಕಂದ್ರೆ ಇದೊಂದು ನಕ್ಸಲೈಟ್ ಏರಿಯಾ ಅಂತ ಹೇಳ್ತಾರೆ. ಈ ತರ ಪರಿಸ್ಥಿತಿ ಆದ್ರೆ ನಕ್ಸಲೈಟ್ ಉಟ್ಕೊಂಡೇನ್ ಸಾಯ್ತಾರ? ಯಾಕೆ ಸರ್ಕಾರದವ್ರು ನಾವು ಅದ್ ಮಾಡ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀವಿ ಅಂತ ಸರ್ಕಾರಕ್ಕೆ ಗಮನಕ್ಕೆ ಬರ್ಬೇಕು, ಅಧಿಕಾರಿಗಳ ಗಮನಕ್ಕೆ ಬರ್ಬೇಕು. ಎಲ್ಲ ಕೊಟ್ಟಾಯ್ತು, ನಾವು ಯಾರೂ ಬರೋದಿಲ್ಲ. ಓಟಿಗೆ ನೋಡಿ, ನಂಗೆ ಎಷ್ಟು 2 ತಿಂಗಳ ಎಲೆಕ್ಷನ್ ಡಿವೈಡ್ ಇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಬರ್ತಾರೆ ಎಲ್ಲರೂ ಇಲ್ಲಿ. MLA ಎಲೆಕ್ಷನ್ ಓಟ್ ಅವಾಗ ನಮ್ ದಾರಿ ಕಾಣುತ್ತೆ. ಎಲ್ಲ ರೋಡ್ ಮಾಡ್ಕೊಡ್ತೀವಿ, ಎಲ್ಲ ಹೋದ್ಸತಿ ನಮ್ಗೆ MLA ಎಲೆಕ್ಷನ್ ಅದು ಎಲ್ಲ ಭರವಸೆ ಕೊಟ್ಟಿದ್ರು, ನಾವ್ ಅದ್ ಮಾಡ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀವಿ ಅಂತ. ಏನು ಮಾಡಿಲ್ಲ ನಮ್ಗೆ. ನಾವ್ ಯಾರನ್ನ ಕೇಳೋದು? ಈಗ ಅಲ್ಲೊಂದು ಕಾಂಕ್ರೀಟ್ ಮಾಡ್ತಿದ್ದಾರೆ, ಅಲ್ಲೊಂದು ಸ್ವಲ್ಪ ದೂರ ಕಾಂಕ್ರೀಟ್ ಮಾಡಿ ರೋಡ್ ಬ್ಲಾಕ್ ಮಾಡಿದ್ದಾರೆ. ಈಗ ಸ್ಕೂಲ್ ಮಕ್ಕಳಿಗೆ ಹೋಗಲಿಕ್ಕೆ ರೋಡೇ ಇಲ್ಲ ನಮ್ಗೆ. ನಾವೆಲ್ಲಿ ಹೋಗ್ಬೇಕು? ನಡ್ಕೊಂಡ್ ಬರ್ಬೇಕು, ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ನಮ್ಗೆ ಬ್ಲಾಕ್ ಆಗುತ್ತೆ. ರೋಡ್ ಬ್ಲಾಕ್ ಮಾಡಿದ್ದಾರೆ, ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. 20 ದಿವಸ ನಾವು ರೋಡ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 20 ದಿವಸ ನಮ್ಗೆ ಗಾಡಿನೇ ಇಲ್ಲ ಓಡಾಡ್ಲಿಕ್ಕೆ. ನಾವು ಮನೆ ನಡ್ಕೊಂಡೇ ಬರ್ಬೇಕು. ಸ್ಕೂಲ್ ಮಕ್ಕಳಿಗೆ ಹೋಗೋದು? ನಾವು ಬಿಡಿ, ನಾವ್ ನಡ್ಕೊಂಡ್ ಬರ್ತೀವಿ 1 ವಾರ ಅಂತ. ಸ್ಕೂಲ್ ಮಕ್ಕಳಿಗೆ ಏನ್ ಮಾಡೋದು? ಈಗ ಕೊನೆಯದಾಗಿ ಈಗ ಶಾಸಕರಿಗೆ ಮತ್ತೆ ಇಲ್ಲಿನ ಜನಪ್ರತಿನಿಧಿಗೆ ಏನು ಇಷ್ಟ? ನಾವು ದಯವಿಟ್ಟು ನಾವ್ ಏನು ಕೇಳ್ತಿಲ್ಲ, ನೀವೇ ಬಂದು ಖುದ್ದು ಅದನ್ನ ನೋಡಿ ನಮ್ಗೆ ಶಾಶ್ವತ ಪರಿಹಾರ ಮಾಡ್ಕೊಡಿ. ಅದಕ್ಕೆ ನಮ್ಗೆ ರೋಡ್ ಬೇಕು ಅಷ್ಟೇ ನಾವು ಕೇಳ್ತಿರೋದು. ನಾವ್ ಬೇರೆ ಏನು ಕೇಳ್ತಿಲ್ಲ. ನಿಮ್ಮ ಹತ್ರ ರೋಡ್ ಕೊಡಿ, ನೀವು ರೋಡ್ ಎಲ್ಲ ಮಾಡ್ಕೊಡಿ. ನೀವ್ ಯಾಕೆ ಕ್ಯಾನ್ವಸ್ ಬರ್ತೀರಿ? ನಾವೇ ನಿಮ್ಮ ಓಟ ಗೆಲ್ಸ್ತೀವಿ. ಸಂತೋಷ ಅಂತ. ಈಗ ಅದೇ ರೀತಿ ನಮ್ಮ ಕಳ್ಕೋಡು ಭಾಗದ ಇನ್ನೊಬ್ರು ಕೂಡ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ನೋಡೋಣ ಅವ್ರ ಹತ್ರ ಏನಂತ ಕೇಳೋಣ. ಸರ್, ಈಗ ನಿಮ್ಮ ಈ ರಸ್ತೆ ಬಗ್ಗೆ ಅಂದ್ರೆ ತಡೆಗೋಡೆ ಬಗ್ಗೆ ಆಗ್ಲಿ, ನಿಮ್ಮ ರಸ್ತೆ ಬಗ್ಗೆ ಆಗ್ಲಿ, ಈಗ ಇವತ್ತು ಕೂಡ ಇಂಜಿನಿಯರ್ಗಳು ಮತ್ತೆ ಜನಪ್ರತಿನಿಧಿಗಳು ಕೂಡ ಬಂದಿದ್ರು, ನಿನ್ನೆ ಸ್ಥಳಕ್ಕೆ ಹೋಗಿದ್ದಾರೆ ಅಂತ. ಇವತ್ತು ಹೌದೌದು. ಏನ್ ಹೇಳಿದ್ರು ಸರ್? ಅವ್ರು ಹೇಳಿದ್ರು, ಇಲ್ಲಿ ಭಾಗಕ್ಕೆ ನೀವು ಯಾವ್ದೇ ದುಡ್ಡು ಅಮೌಂಟ್ ಇಟ್ರು ಇಲ್ಲಿ ಕಮಿಷನ್ ದಂಧೆನೋ ಇನ್ನೊಂದೋ ಏನೋ ಗೊತ್ತಿಲ್ಲ, ಯಾರು ಟೆಂಡರ್ ಹಿಡಿಯಕ್ ಬರೋದಿಲ್ಲ. ಹಾಗಾಗಿ ಅವ್ರವ್ರದ್ದು ಏನೇನೋ ಮನಸ್ತಾಪಗಳು ಅಥವಾ ದುಡ್ಡಿನ ವಿಚಾರನ ಇಟ್ಕೊಂಡು ನಮಗ್ ರೋಡ್ ಇಲ್ಲ ಇಷ್ಟ ತನಕ. 25 ವರ್ಷದಿಂದ ನಾವು ಅದೇ ಕೆಸರಲ್ಲಿ ಅದೇ ಇದ್ರಲ್ಲಿ ಓಡಾಡ್ತಿದೀವಿ. ಇನ್ನು ಜಾಗದ್ದು ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು, ಅದನ್ನೆಲ್ಲ ಸರಿ ಮಾಡಿ ನಮ್ಗೊಂದು ರಸ್ತೆ ಕಾಂಕ್ರೀಟ್ ಮಾಡಿಸಿ ಕೊಟ್ಟಿದ್ರೆ ಊರಿಗೆ ಅನುಕೂಲ ಆಗ್ತಿತ್ತು. ಒಟ್ಟೊಂದು 25 ಮನೆ ಮೇಲೆ SC ಜನಾಂಗ ಇದ್ದಾರೆ, ST ಜನಾಂಗ ಒಂದು 50 ಮನೆ ಇದಾವೆ. ಎಲ್ಲ ತುಂಬಾ ಜನ ಇದ್ದಾರೆ. ಇಡೀ ಊರಿಗೆ ಬೇಕಾಗಿದೆ ಮೈನ್ ರೋಡ್ ಅದು. ಅದಕ್ಕೆ ಮೈನ್ ರೋಡಿಗೆ ನಮ್ಗೆ ಇವತ್ತು ಒಂದು ಕಾಂಕ್ರೀಟ್ ಇಲ್ಲ, ಒಂದು ಟಾರ್ ಇಲ್ಲ, ಯಾವ್ದು ಇಲ್ಲ. ಇವತ್ತು ಕೂಡ ಈಗ ನಿಮಗೆ ಸಿಕ್ಕಿದ್ದಾರೆ ಅಂದ್ರೆ? ಹೌದು, ಒಂದು ಭರವಸೆ ಕೊಟ್ಟಿದ್ರು. ಕೊಟ್ಟಿದ್ದಾರೆ, ಒಂದು 50 ಲಕ್ಷ ಬಂದಿದೆ, ಟೆಂಡರ್ ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿ ಹೋದ್ರು. ಅದ್ರ ವಿಚಾರ ನಮಗೇನು ಪೂರ್ತಿಯಾಗಿ ಗೊತ್ತಿಲ್ಲ, ಅವ್ರು ಬಂದ್ ಮಾಡಿ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಏನೋ ನೀವು ಸರ್ಕಾರದ ಕಡೆ ಒಂದು ಗಮನ ಸೆಳೆದು ಅಧಿಕಾರಿಗಳಿಗೆ ನೀವು ಬಿಸಿ ಮುಟ್ಟಿಸಿ ನಿಮ್ಮ ಚಾನಲ್ ಮುಖಾಂತರ ನಮ್ಗೊಂದು ರೋಡ್ ಆದ್ರೆ ನಮ್ಗೆ ಭಾರಿ ಸಂತೋಷ. ಇದೇ ರೀತಿ ಏನಾರು ಒಂದು ಮಾಡ್ಬೇಕು, ಇಲ್ಲಾಂದ್ರೆ ನಾವು ಶಾಲಾ ಮಕ್ಕಳನ್ನ ಸಮೇತ ಹೊರಗಡೆ ಬಿಡ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಕೆಲವರು ಮಾತ್ರ ಅಲ್ಲಿ ಭಾಗದ ಜನರು ಕೂಡ ಹಾಸ್ಟೆಲ್ ಅಲ್ಲಿ ಎಲ್ಲ ಬಿಟ್ಟಿದ್ದಾರೆ. ಹೌದು, ಮಕ್ಕಳ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಈ ಮಳೆಗಾಲ ಬಂದಾಗ ಭಾರಿ ಕಷ್ಟ ಆಗುತ್ತೆ. ಕಾರ್ಲೆಗಂತೂ ಹೋಗೋ ಪರಿಸ್ಥಿತಿನೇ ಇಲ್ಲ, ಯಾವ ಗಾಡಿನೂ ಹೋಗಲ್ಲ. 4 ವೀಲ್ ಗಾಡಿಗಳು ಬೇಕು. ಎಷ್ಟು ಜನ ಹತ್ರ ಇದೆ 4 ವೀಲ್ ಗಾಡಿ? ದಿನ ಬಾಡಿಗೆ ತಗೊಂಡ್ರೆ 1,500-2 ಸಾವಿರ ರೂಪಾಯಿ ದಿನ ಬಾಡಿಗೆ ಕೊಡಕ್ಕೂ ಆಗಲ್ಲ. ಭಾರಿ ಕಷ್ಟ ಇದೆ ಇಲ್ಲಿ ಪರಿಸ್ಥಿತಿ. ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ಆ ಸ್ಥಳಕ್ಕೆ ಬನ್ನಿ, ನೋಡಿ, ಮಳೆಗಾಲದಲ್ಲಿ ಬನ್ನಿ, ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಾಗುತ್ತೆ.
ಬೇಸಿಗೆ ಟೈಮಲ್ಲಿ ಬಂದ್ರೆ ಏನೋ ಗಾಡಿ ಓಡಾಡ್ತವೆ, ಬರ್ತೀರಿ ಹೋಗ್ತೀರಿ. ಮಳೆಗಾಲದಲ್ಲಿ ಬನ್ನಿ, ಅಲ್ಲಿ ಪರಿಸ್ಥಿತಿ ಅವಾಗ ಗೊತ್ತಾಗುತ್ತೆ ಕಣ್ಣಾರೆ. ನಡ್ಕೊಂಡು ಹೋಗ್ಬೇಕು ಎಲ್ಲ ಕಡೆನು. ಈಗ ಜನರ ನೋವನ್ನು ಯಾರು ಆಲ್ಸಕ್ಕೆ ಬರೋದಿಲ್ಲ. ಯಾರು ಬರೋದಿಲ್ಲ ಸರ್. ಚುನಾವಣೆ ಬಂದಾಗ ಮಳೆಗಾಲದಲ್ಲಂತೂ ಒಬ್ರು ಅಧಿಕಾರಿಗಳು ಬಂದು ನಿಮ್ಗೆ ಏನ್ ಸಮಸ್ಯೆ ಅಂತ ಇವತ್ತವರೆಗೆ ಕೇಳಿದ್ ನಮಗ್ ಗೊತ್ತಿಲ್ಲ. ಅಂತ ಈ ತರಕ ಘಟನೆ ನಡಿಬೇಕು, ಹೌದು. ಅವಾಗ ಬರ್ತಾರೆ. ಈ 19ರಲ್ಲಿ ಫ್ಲಡ್ ಆದಾಗ ನಮ್ದು ಮನೆ ಹೋಗಿತ್ತು. ನಮಗೆ ಕಳ್ಸಕ್ ಬರಕ್ಕೆ ದಾರಿನೂ ಇರಲಿಲ್ಲ, ರೋಡೇ ಇರ್ಲಿಲ್ಲ, ಎಲ್ಲಾ ಕಡೆ ಫ್ಲಡ್ ಆಗಿತ್ತು. ಅದು ಫ್ಲಡ್ ಅಲ್ಲಿ ಹೋಗಿದೆ, ಏನೋ ಒಂದು ಆಗ್ತು. ಆದ್ರೂ ಅದಕ್ಕೂ ಇಷ್ಟೋ ತನಕ ಅಂತ ಫ್ಲಡ್ ಆಗಿದ್ದು ಇದಕ್ಕೆ ಯಾರು ಕೆಲವರೆಲ್ಲ ಬರ್ಲಿಲ್ಲ. ನೀವು ಎಷ್ಟೋ ಸತಿ ಬಂದು ಮಾಹಿತಿ ಕೊಟ್ಟಿದ್ರಿ, ನೀವು ವಿಡಿಯೋ ಮಾಡಿದ್ರಿ, ಕಳಿಸಿದ್ರಿ, ಎಲ್ಲ ಮಾಡಿದ್ರಿ. ಏನು ಎಂತ ಅಂತ ಆ ರೋಡಿನ ಬಗ್ಗೆ ಇವತ್ತವರೆಗೂ ಯಾರು ಅಂದ್ರೆ ಬಂದಿಲ್ಲ. ಹಳ್ಳಿ ಜನರ ಒಂದು ಬಗ್ಗೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ. ನಿರ್ಲಕ್ಷ್ಯ, ಖಂಡಿತ ನಿರ್ಲಕ್ಷ್ಯ. ಶಾಸಕರು ಇಲ್ಲಿ ಈ ಭಾಗದಲ್ಲಿ ಅವರು ಕೂಡ ಗಮನ ಹರಿಸ್ಬೇಕು ಈಗ. ಯಾಕಂದ್ರೆ ಇಷ್ಟು ವರ್ಷ ಆಯ್ತು, ಯಾಕೆ ಮಾಡಿಲ್ಲ, ಏನಾಗಿದೆ, ಅಲ್ಲಿ ಸಮಸ್ಯೆ ಏನು ಅಂತ ತಿಳ್ಕೊಬೇಕು ಅವರು. ಬರ್ಬೇಕು ಅವರು. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಶಾಸಕರು ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಕೆಲವು ಎಲ್ಲಾ ಕಡೆನೂ ಕೇಳಿ ಬರ್ತಾ ಇದೆ. ಕೇಳಿ ಈ ತರ ಬರ್ತಿದೆ. ಒಂದು ನಮ್ಮ ಭರವಸೆ ಊರಿಗೆ ಬಂದಿಲ್ಲ, ನಮ್ಮ ಊರಿಗೆ ಯಾವ ಭರವಸೆನೂ ಇಲ್ಲ, ಯಾವ್ದು ಬಂದಿಲ್ಲ. ಹೊರಗಡೆ ಮಾಡಿರ್ಬೋದು, ನಾವ್ ಅದನ್ನೆಲ್ಲ ನೋಡ್ಲಿಲ್ಲ. ಆದ್ರೆ ನಮ್ಮೂರಿಗಾಗಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಈಗ ಒಂದು ಟೆಂಡರ್ ಒಂದು 10 ಲಕ್ಷದ ಬಂದಿದೆ, ಒಂದು ಸಿಮೆಂಟ್ ರೋಡ್ ಬಂದಿದೆ. ಅದನ್ನ ಬೇಕಾಗಿ ಸ್ಥಳಕ್ಕೆ ಹಾಕ್ಲಿಲ್ಲ, ಮೇಲೆ ಹಾಕಿದ್ದಾರೆ. ಕೆಳಗೆ ಹಾಕಕ್ಕೆ ಊರ್ನವ್ರು ಅಲ್ಲಿ ಆ ಜಾಗದ ಮಾಲೀಕರು ಬಿಡ್ತಾ ಇಲ್ಲ ಅಂತಿದ್ದಾರೆ. ಕೆಳಗಡೆ ಹಾಕಿದ್ರೆ ಎಲ್ಲರಿಗೂ ಅನುಕೂಲ ಆಗೋದು. ಅದು ಸಮೇತ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹೋಗ್ತಿದ್ದಾರೆ. ಯಾವ್ದು ಒಂದು ಪರಿಪೂರ್ಣತೆಯಾಗಿ ಕೆಲಸಗಳನ್ನಂತ ಮಾಡಕ್ ಬಿಡ್ತಾ ಇಲ್ಲ. ಸತ್ಯನಾರಾಯಣ್ ಅಂತ. ಇದು ವೀಕ್ಷಕರೇ, ಏನ್ ಗೊತ್ತಾ, ಈ ಭಾಗದ ಜನರ ನೋವನ್ನು ಕೂಡ ಯಾರು ಕೇಳಕ್ಕೆ ಬರುವುದಿಲ್ಲ. ಚುನಾವಣೆ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಬರ್ತಾರೆ ಮನೆ ಬಾಗಿಲಿಗೆ. ಬಟ್ ನಮ್ಮ ನೋವುಗಳನ್ನು ಯಾರ ಬಳಿ ಹೇಳ್ಕೊಳ್ಳಿ. ಈಗ ಪ್ರತಿ ವರ್ಷನೂ ಕೂಡ ಒಂದು ವರದಿಗಳನ್ನು ಮಾಡ್ತಾನೆ ಇರ್ತೀವಿ, ಸರ್ಕಾರ ಗಮನಕ್ಕೆ ತರ್ತಾನೆ ಇದೀವಿ ನಮ್ಮ ಮಾಧ್ಯಮದವರು. ಪ್ರತಿಯೊಂದಕ್ಕೂ ಅದಕ್ಕೊಂದು ಅವರ ಹಳ್ಳಿ ಭಾಗದ ಸಮಸ್ಯೆಗಳನ್ನು ಕೇಳಲಿಕ್ಕಿಲ್ಲ, ನಮ್ಮ ನೋವಲ್ಲಿ ಯಾರ ಬಳಿ ಹೇಳಲಿ ಅಂತ ಅವರು ಈಗ ನೊಂದ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಗುತ್ತಿಗೆದಾರರಾಗ್ಲಿ, ಕ್ಷೇತ್ರದ ಶಾಸಕರಾಗ್ಲಿ ದಯವಿಟ್ಟು ಈ ಭಾಗಕ್ಕೆ ಬಂದು ಅವರ ಭಾಗದ ಜನರ ಸಮಸ್ಯೆಗಳನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ನ್ಯೂಸ್ ಕರ್ನಾಟಕದ ಕಡೆಯಿಂದನೂ ಕೂಡ ನಿಮಗೆ ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ಈ ಭಾಗದ ಅಂದ್ರೆ ಕಳಕೋಡು, ಕಾರ್ಲೆ ಭಾಗದ ಜನರ ಸಮಸ್ಯೆಗಳನ್ನು ಇದುವರೆಗೆ ನಮ್ಮ ಶಾಸಕರು ಅಲ್ಲಿ ಹೋಗಿದ್ದಾರೆ ಇಲ್ಲ ಗೊತ್ತಿಲ್ಲ. ಬಟ್ ಒಂದ್ಸಲ ಕಾರ್ಲೆ ಕಡೆ ನೀವು ಕಳ್ಕೋಡು ಗ್ರಾಮಕ್ಕೆ ಒಂದ್ಸಲ ಭೇಟಿ ನೀಡಿ ಮೇಡಮ್ ಅವರೇ. ದಯವಿಟ್ಟು ಅವರ ಜನರ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೇಳ್ತಾ ಇದೀವಿ. ಕೆಲವೊಂದು ಅಂದ್ರೆ ಒಂದು 5-6 ವರ್ಷಗಳ ಹಿಂದೆ ಕೂಡ ಒಂದು ಈಚಿಲುವಳೆ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮಕ್ಕೆ ರಸ್ತೆ ಭಾಗ್ಯನೇ ಇರ್ಲಿಲ್ಲ. ಬಟ್ ನಿಮ್ಮ ಸರ್ಕಾರ ಬಂದ ಕೂಡಲೇ ನಿಮ್ಮ ಒಂದು ಇದರಲ್ಲಿ ಒಂದು ಅವರಿಗೆ ರಸ್ತೆ ಭಾಗ್ಯ ಕೂಡ ಸಿಕ್ಕಿದೆ. ಬಟ್ ಅದಕ್ಕೆ ಆ ಭಾಗದ ಇವತ್ತಿನ ಮೊದ್ಲೆಲ್ಲ ಜೋಳಿಗೆ ಕಟ್ಕೊಂಡು ಹೊತ್ಕೊಂಡು ಬರುವಂತ ಸ್ಥಿತಿ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ವಾಹನಗಳು ಕೂಡ ಹೋಗೋ ತರ ಮಾಡ್ಕೊಟ್ಟಿದ್ರಿ. ಅದೇ ರೀತಿ ನಮ್ಮ ಕಳ್ಕೋಡು ಭಾಗದ ರಸ್ತೆಗೂ ಕೂಡ ನೀವು ಒಂದು ಸ್ವಲ್ಪ ಅನುದಾನ ತಂದು ಅವರಿಗೊಂದು ಕಾಂಕ್ರೀಟ್ ರಸ್ತೆ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಈ ಭಾಗದ ಒಂದು ನೆಟ್ವರ್ಕ್ ಸಮಸ್ಯೆ ಕೂಡ ಇದೆ. ಎಷ್ಟೇ ಇದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಒಂಥರ ಉಡಾಪೆ ಉತ್ತರ ಕೊಡ್ತಾರೆ, ಸರಿಯಾಗಿ ಒಂದು ಸ್ಪಂದಿಸ್ತಾ ಇಲ್ಲ. ನಾವಿನ್ನು ನಮ್ಮ ನೋವುಗಳು ಏನ್ ತುರ್ತು ಸಂದರ್ಭದಲ್ಲಿ ಏನಾದ್ರೂ ಒಂದು ವಾಹನಗಳಿಗೆ ಫೋನ್ ಮಾಡ್ಬೇಕಂತ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಇದಕ್ಕೊಂದು ಸ್ವಲ್ಪ ಅಧಿಕಾರಿಗಳಿಗೆ ಬಿಸಿ ಮುಟ್ಟೋ ತರ ನೀವು ಮಾಡಿ. ನಮ್ಮ ಕಳಸಾ ಭಾಗದ ರಸ್ತೆಗಳು ನೀವು ನೋಡ್ತೇನೆ ಇದೀರಿ, ಅದು ಬೇಕಾಬಿಟ್ಟಿ ಇವತ್ತೋ ನಾಳೆ ಅಂತಾನೆ ಮಾಡ್ತಾ ಇದ್ದಾರೆ. ಮಳೆ ಬಂದಿದ್ರು ಬಂದಿಲ್ಲ ಅಂದ್ರೂ ಅವ್ರು ಕೆಲಸ ಮಾಡಲ್ಲ. ಏನೋ ಒಂದು ದಿನ ನಾವು ತೋಟದಲ್ಲಿ ಕೆಲಸ ಮಾಡ್ದಂಗೆನೆ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಬಂದಿದೆ ಮಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.